ಆಗ್ಬಿಟ್ಟಿದೀವಪ್ಪ ಅಂದ್ರೆ ಇವತ್ತು ನಮ್ಮೂರಲ್ಲಿ ಕೂಡ ಹುಕುಂಪಳ್ಳಿ ಇರ್ಬೋದು, ದನಕಂದಡ್ಡಿ ಇರ್ಬೋದು, ಇವತ್ತು ಸಂತಗಳು ನಡೀತಾ ಇದ್ದಾವೆ. ನಾವು ವ್ಯವಹಾರಿಕವಾಗಿ ಮಾತ್ರ ಮುಂದುವರೆದಿದ್ದೀವಿ, ಇವತ್ತು ಕಲೆಯಿಂದ ಮಾತ್ರ ಮುಂದುವರಿತಿಲ್ಲ. ಯಾಕೆ ಕಲೆಯಿಂದ ಮುಂದುವರಿತಿಲ್ಲ ಅಂದ್ರೆ ಇಂಥ ಒಂದು ಕಾರ್ಯಕ್ರಮ ನೋಡ್ಲಿಕ್ಕೆ ಅತ್ತಿ ಸೊಸಿ ಬಂದಿದ್ರಂತ. ಅತ್ತಿ ಸೊಸಿ ಬಂದಾಗ ಅತ್ತಿ ಇಂಥ ಒಂದು ಕಾರ್ಯಕ್ರಮ ನೋಡಕ ಆ ಅಮ್ಮ ಬಂದು ಕೂರ್ತಿದ್ಲು. ಹಿಂದ ಸೊಸಿ ಆಕಿಗೆ ಚಾಪಿ ತಂದಿದ್ಲು. ಹಿಂದ ಚಾಪಿ ಅತ್ತಿ ಬಂದು ಕುಂದ್ರಬೇಕು, ಹಿಂದೆ ಸೊಸಿ ಚಾಪಿ ತಂದಿದ್ಲು. ಅತ್ತಿ ಇನ್ನೇನು ಕುಂದ್ರಬೇಕು ಅನ್ನೋದ್ರಾಗ ಸೊಸಿ ಚಾಪಿ ಹಾಸ್ತಿದ್ಲು. ಅತ್ತಿ ಕುಂದ್ರಬೇಕಂದ್ರಾಗ ಸೊಸಿ ಚಾಪಿ ಹಾಸ್ತಿದ್ಲು. ಇನ್ನೊಬ್ಬ ಸೊಸಿನೂ ಕೂಡ ಬಂದಿದ್ಲು. ಆಕೆ ಕೇಳಿದ್ಲು, ಅಲ್ಲ ನಿಮ್ಮ ಅತ್ತಿಗೆ ನಮ್ಮ ಮನೆ ಸೇವೆ ಮಾಡಾಕತ್ತಿ, ನಮ್ಮ ಅತ್ತಿ ಏನಾರು ನೋಡ್ರಿ ನಾನು ಬೆಳಿಗ್ಗೆ ಬೈತಾಳ, ನೀ ಯಾಕೆ ಹಿಂಗೆ ಮಾಡಾಕತ್ತಿ ಅಂತ ಕೇಳಿದಾಗ ಆಕೆ ಹೇಳ್ತಾಳ, ಸೊಸಿ ನಾನು ಆಕೆ ಸೇವೆ ಮಾಡಕ್ಕೆ ಬಂದಿಲ್ಲ ಅವ್ವ, ಆಕೆ ನಮ್ಮ ಈ ನಾಟಕ ನೋಡಕ್ಕೆ ಏನು ಬಂದಾಳಲ್ಲ, ನಂದು ರೇಷ್ಮೆ ಸೀರೆ ಹುಡುಗ ಬಂದಾಳ, ಆಕೆ ಕುಂದ್ರೆ ಎಲ್ಲಿ ಗಲೀಜಾಗತ್ತ ಅಂತೇಳಿ ನಾ ಚಾಪಿ ಹಾಸಾಕತ್ತೀನಿ ಹೊರತು ಆಕೆ ನಾ ಸೇವೆ ಮಾಡಕತ್ತಿಲ್ಲ ಅಂತೇಳಿ ಮಾತು ಹೇಳ್ತಾಳ. ದಯವಿಟ್ಟು ಇವತ್ತು ಯಾವುದೇ ವಸ್ತುಗಳಿಗೆ, ಯಾವುದೇ ಬಂಗಾರಕ್ಕೆ ಬೆಳ್ಳಿಗೆ ಬೆಲೆ ಕೊಡಬೇಡ್ರಿ. ತಂದೆ ತಾಯಿಗಳಿಗೆ, ಅತ್ತಿ ಮಾವಂದರಿಗೆ ಬೆಲೆ ಕೊಡ್ರಿ. ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಅಂತ ಹೇಳ್ತಾ ಇವತ್ತು ನಾಟಕದಲ್ಲಿ ಕೆಟ್ಟ ಸನ್ನಿವೇಶಗಳು ಬರ್ತಾವ, ಅವುಗಳನ್ನು ಇಲ್ಲೇ ಬಿಟ್ಟು ಒಳ್ಳೆ ಸನ್ನಿವೇಶಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ದಿನಮಾನಗಳಲ್ಲಿ ಕಲೆಗಳನ್ನು ಬೆಳೆಸಿ